ನಮಸ್ಕಾರ ನನ್ನೆಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ. ನಾನು ನಿಮ್ಮ ಸಾರಥಿ ಶಬರಿನಾಥ್. ಆತ್ಮೀಯರೇ, ಸಾರಥಿ ಸಮಾಚಾರ ಎಂಬ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯಮಾಡಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಈ ಹಿಂದೆ ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೆ, ಈಗಲೂ ಕೂಡ ಅದನ್ನೇ ಹೇಳ್ತೀನಿ, ಮುಂದೆ ಕೂಡ ಅದನ್ನೇ ಹೇಳ್ತಾ ಇರ್ತೀನಿ. ದಯಮಾಡಿ ಸಾರಿಗೆ ಕ್ಷೇತ್ರದಲ್ಲಿ ದುಡಿಯುವಂಥ ಎಲ್ಲ ನನ್ನ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ಗೂಡ್ಸ್ ವಾಹನ ಚಾಲಕರು, ಖಾಸಗಿ ಬಸ್ ವಾಹನ ಚಾಲಕರು ಮತ್ತು ಸಣ್ಣ ಪುಟ್ಟ 1, 2, 3 ಗಾಡಿಗಳು ಇಟ್ಕೊಂಡಿರೋಂಥ ಎಲ್ಲ ಚಾಲಕರು ಮತ್ತು ಮಾಲೀಕರಿಗೆ ಸಾರಿಗೆಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಗಳನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅದು ನಿಮಗೆಲ್ರಿಗೂ ಅನುಕೂಲ ಆಗುತ್ತೆ ಅಂತೇಳಿ ನಾನು ಈ ಹಿಂದೆ ಕೂಡ ಹೇಳಿದ್ದೆ, ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಪ್ರತಿ ಬಾರಿ ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ದಯಮಾಡಿ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಮತ್ತು ಇನ್ನಿತರೆ ಚಾಲಕರಿಗೆ ಶೇರ್ ಮಾಡಿ, ಅವ್ರಿಗೂ ಅನುಕೂಲ ಆಗುವಂಥ ಕೆಲಸ ತಾವೆಲ್ಲ ಮಾಡಬೇಕು ಅಂತ ಹೇಳ್ತಾ, ಯಾರೇ ಆಗಲಿ ವಿಡಿಯೋ ನೋಡೋಕ್ಕೆ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋಂಥ ಕೆಲಸ ಮಾಡಿ. ಮತ್ತು ಯಾವುದೇ ವಿಡಿಯೋ ಹಾಕಿದಾಗ ಕೊನೆ ತನಕ ನೋಡಿ, ಸಂಪೂರ್ಣವಾದಂಥ ಮಾಹಿತಿ ಬರುತ್ತೆ, ನಿಮ್ಗೆ ಅರ್ಥ ಆಗುತ್ತೆ ಮತ್ತು ಬೇರೆಯವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ವಿಡಿಯೋ ಮಾಡ್ತಿರ್ತೀನಿ. ಯಾಕೆಂದರೆ ಎಷ್ಟೋ ಚಾಲಕರಿಗೆ ಸಾಕಷ್ಟು ಮಾಹಿತಿ ಇಲ್ಲ, ಹಾಗಾಗಿ ಅವ್ರಿಗೆ ಎಲ್ರಿಗೂ ಇದು ಅರ್ಥ ಆಗಬೇಕು ಅಂಥೇಳಿ ಪ್ರತಿ ಬಾರಿ ನಾನು ಹೊಸ ವಿಡಿಯೋ ಮಾಡ್ತಾಯಿದ್ದೀನಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮತ್ತು ಇವತ್ತಿನ ಟಾಪಿಕ್ಕು, ಸಾಕಷ್ಟು ಜನರ ಬಳಿ ಏನು ವಾಹನಗಳಿರುತ್ತೆ, 2 ವೀಲರ್ ಇರ್ಬೋದು, 3 ವೀಲರ್ ಇರ್ಬೋದು ಅಥವಾ 4 ವೀಲರ್ ಇರ್ಬೋದು, ಆಟೋ ರಿಕ್ಷಾ, ಕ್ಯಾಬು, ಟ್ಯಾಕ್ಸಿ, ಬಸ್ಸು, ಲಾರಿ ಅಥವಾ ಇನ್ನಿತರ ಯಾವುದೇ ರೀತಿಯಾದಂತಹ ವಾಹನಗಳನ್ನ ಹೊಂದಿರ್ತೀರ. ವೈಟ್ ಬೋರ್ಡ್ಗೆ ಸಂಬಂಧಪಟ್ಟಂಗೆ ಅದು ಕಾರ್ ಇರಲಿ, ಲಾರಿ ಇರಲಿ, ಬಸ್ ಇರಲಿ, ನಿಮ್ಮ 2 ವೀಲರ್ ಇರಲಿ, 15 ವರ್ಷಕ್ಕೆ ಒಂದು ಸಾರಿ FC ಆಗುತ್ತೆ. ದಯಮಾಡಿ ಅರ್ಥ ಮಾಡ್ಕೋಬೇಕು. ಎಷ್ಟೋ ಚಾಲಕರಿಗೆ ಮತ್ತು ಮಾಲೀಕರಿಗೆ ಗೊತ್ತಿಲ್ಲ. ವೈಟ್ ಬೋರ್ಡ್ ಗಾಡಿಯನ್ನು ನಾವು ಶೋರೂಮಿಂದ ಪರ್ಚೇಸ್ ಮಾಡಿಕೊಂಡ್ರೆ 15 ವರ್ಷಗಳ ಕಾಲ FC ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿ ಯೆಲ್ಲೋ ಬೋರ್ಡ್ ವಾಹನಗಳಿದ್ದರೆ, ನಮಗೆ ಹೊಸದಾಗಿ ತಗೊಳ್ಳೋಂಥ ಯೆಲ್ಲೋ ಬೋರ್ಡ್ ವಾಹನಗಳಿಗೆ 2 ವರ್ಷಕ್ಕೊಂದು ಸಾರಿ FC ಇರುತ್ತೆ. ಅದು 7 ವರ್ಷದ ತನಕ. 7 ವರ್ಷ ಹಳೆಯದಾದ ನಂತರ ಆ ವಾಹನಗಳಿಗೆ ಪ್ರತಿ ವರ್ಷಕ್ಕೊಂದು ಸಾರಿ FC ಇರುತ್ತೆ. ಹಾಗಾಗಿ ಏನು ವಿಚಾರಪ್ಪ ಅಂತ ಹೇಳಿದ್ರೆ, ಈ 2 ವಾಹನಗಳಿಗೆ ಸಂಬಂಧಪಟ್ಟಂಗೆ FC ಇಲ್ಲ ಅಂತ ಹೇಳಿದ್ರೆ, ಏನು RRC ಅಂತ ಹೇಳ್ತೀವಿ, ವೈಟ್ ಬೋರ್ಡ್ಗೆ ಸಂಬಂಧಪಟ್ಟಂಗೆ ರಿನ್ಯೂವಲ್ ಆಫ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ. 15 ವರ್ಷಕ್ಕೆ ಒಂದು ಸಾರಿ FC ಮಾಡೋ ವೈಟ್ ಬೋರ್ಡ್ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಮತ್ತು ಪ್ರತಿ ವರ್ಷ ಯೆಲ್ಲೋ ಬೋರ್ಡ್ ವಾಹನಗಳಿಗೆ ಪ್ರತಿ ವರ್ಷ ಅಥವಾ ಹೊಸ ವಾಹನಗಳನ್ನ ಯೆಲ್ಲೋ ಬೋರ್ಡ್ ಆಗಿ ತೊಗೊಂಡಿದ್ದರೆ 2 ವರ್ಷಕ್ಕೊಂದು ಸರಿ FC ಇರುತ್ತೆ. ವಿಚಾರ ಏನಪ್ಪ ಅಂತಂದರೆ, ಸಾಕಷ್ಟು ಜನ ಚಾಲಕರು ಮಾಲೀಕರಿಗೆ ಇದ್ರ ಬಗ್ಗೆ ಅರಿವಿಲ್ಲ. ಏನು, ಯಾಕೆ ಅರಿವಿಲ್ಲ ಅನ್ನೋದನ್ನು ನಾನು ಈಗ ತಿಳಿಸ್ತೀನಿ. 2 ವೀಲರು ಅಥವಾ 3 ವೀಲರು FC ಲ್ಯಾಪ್ಸ್ ಆದರೆ ದಂಡ ಎಷ್ಟು, ಅಥವಾ ಕಾರು, ಗೂಡ್ಸ್ ಗಾಡಿ, ಮಿನಿ ವೆಹಿಕಲ್ ಯಾವುದೇ ಇಟ್ಕೊಂಡಿದ್ರೆ ಅದಕ್ಕೆ FC ಲ್ಯಾಪ್ಸ್ ಆದರೆ ದಂಡ ಎಷ್ಟು, ಫೈನ್ ಎಷ್ಟು, ಅಥವಾ ಮಿನಿ ಅಥವಾ ಲಾರಿ, ನಾವೇನು ಹೇಳ್ತೀವಿ ಟ್ರಕ್ಕು, ಲಾರಿ, ಬಸ್ಸು ಹೊಂದಿರೋಂಥ ಗಾಡಿಗಳಿಗೆ ನಾವು FC ಮಾಡಿಸ್ಕೊಳ್ಳಿಲ್ಲ ಅಂತಂದರೆ ದಂಡ ಎಷ್ಟು, ಅಂದರೆ ಫೈನ್ ಅಮೌಂಟ್ ಎಷ್ಟು ಬೀಳುತ್ತೆ ಅನ್ನೋದು ಸಾಕಷ್ಟು ಜನ ಚಾಲಕರು ಮತ್ತು ಮಾಲೀಕರಿಗೆ ಗೊತ್ತಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಬಂದಿರೋದು ಇಷ್ಟೇ. ಮೋಟರ್ ವೆಹಿಕಲ್ ಆ್ಯಕ್ಟು ಸೆಕ್ಷನ್ 192 ಪ್ರಕಾರ 2 ವೀಲರ್ಗೆ ಮತ್ತು 3 ವೀಲರ್ಗೆ, ಅದು ವೈಟ್ ಬೋರ್ಡ್ ಇರಲಿ, ಯೆಲ್ಲೋ ಬೋರ್ಡ್ ಇರಲಿ, ನೀವು FC ಅಥವಾ RRC ರಿನ್ಯೂವಲ್ ಆಫ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತ 15 ವರ್ಷಕ್ಕೊಂದು ಸರಿ ವೈಟ್ ಬೋರ್ಡ್ ಗಾಡಿಗಳನ್ನ ಮಾಡ್ತೀವಿ. ಆ ವೆಹಿಕಲ್ಗಳನ್ನು ನೀವು FC ಮಾಡದೆ ರಸ್ತೆಯಲ್ಲಿ ಸಂಚಾರ ಮಾಡಬೇಕಾದ್ರೆ ಸಂಚಾರಿ ಪೊಲೀಸರಿರಲಿ, ಸಾರಿಗೆ ಇಲಾಖೆಯವರಿರಲಿ, ಯಾರನ್ನ ತಡೆದು ತಪಾಸಣೆ ಮಾಡಿದಾಗ ನಿಮ್ಮ ವಾಹನದ ದಾಖಲೆ ಚಾಲ್ತಿಯಲ್ಲಿಲ್ಲ ಅಂತ ಹೇಳಿದ್ರೆ, ಅಂದರೆ FC ಚಾಲ್ತಿಯಲ್ಲಿಲ್ಲ ಅಂದರೆ 2,000 ರೂಪಾಯಿ ದಂಡ ಹಾಕ್ತಾರೆ. ಅದೇ ರೀತಿ LMV ಕ್ಯಾಟಗರಿ, ಕಾರ್ ಇರ್ಬೋದು, ಟ್ಯಾಕ್ಸಿಗಳಿರ್ಬೋದು, ಏನು LMV ಕ್ಯಾಟಗರಿಗೆ ಒಂದು 7,000 ಟನ್ ತನಕ ತೂಕ ಇರೋಂಥ ವಾಹನಗಳಿಗೆ ಸಂಬಂಧಪಟ್ಟಂತೆ ದಂಡ ಬಂದು 3,000 ರೂಪಾಯಿ ಇರುತ್ತೆ. ಅದು ಮಿನಿ ಬಸ್ಸು, TT, ಟೂರಿಸ್ಟ್ ವೆಹಿಕಲ್ಗಳು, ಯಾವುದೇ ಗಾಡಿ ಇರ್ಬೋದು, ಟ್ಯಾಕ್ಸಿ ಇರ್ಬೋದು, ವೈಟ್ ಬೋರ್ಡ್ ಕಾರ್ ಇರ್ಬೋದು, ಎಲ್ಲ ಗಾಡಿಗಳಿಗೆ. ಅದಕ್ಕಿಂತ ಮುಂದೆ ಹೋಗಿ ಹೆವಿ ವೆಹಿಕಲ್ಸು, ಏನು ಬಸ್ಸು, ಲಾರಿ, ಟ್ರೈಲರ್ಗಳು ಅಥವಾ ಕ್ರೇನು, JCB, ಟಿಪ್ಪರ್ ಗಾಡಿಗಳು, ಇಂಥ ವಾಹನಗಳಿಗೆ ಸಂಬಂಧಪಟ್ಟಂಗೆ 5,000 ರೂಪಾಯಿ ದಂಡ ಹಾಕ್ತಾರೆ. ಹಾಗಾಗಿ ಈ ವಿಡಿಯೋದಲ್ಲಿ ಸಾಕಷ್ಟು ಜನ ಚಾಲಕರಿಗೆ ನಾನು ತಿಳಿಸ್ಲಿಕ್ಕೆ ಬಂದಿರೋದಿಷ್ಟೇ. 2 ವೀಲರು 3 ವೀಲರ್ಗೆ FC ಇಲ್ಲ ಅಂತ ಹೇಳಿದ್ರೆ 2,000 ರೂಪಾಯಿ ದಂಡ ಇರುತ್ತೆ.
LMV ಕ್ಯಾಟಗರಿಯ ಕಾರು, ಟ್ಯಾಕ್ಸಿ, ಗೂಡ್ಸ್ ವೆಹಿಕಲ್ಲು, ಟಾಟಾ AC, ಲೈಲ್ಯಾಂಡು, ಮಿನಿ ಕ್ಯಾಂಟ್ರು ಇವೆಲ್ಲ ಸೇರಿದೆ, ಮಿನಿ ಬಸ್ಸು, TT ಇಂಥ ಗಾಡಿಗಳಿಗೆ 3,000 ರೂಪಾಯಿ ದಂಡ ಇರುತ್ತೆ FC ಇಲ್ಲ ಅಂತಂದರೆ. ಅದೇ ರೀತಿ ಭಾರಿ ವಾಹನಗಳು, ಬಸ್ಸು, ಲಾರಿ, ಟ್ರಕ್ಕು, ಟ್ರೈಲರು, ಕ್ರೇನು, JCB ಇನ್ನಿತರ ದೊಡ್ಡ ಗಾಡಿಗಳು, ಯಾವುದೇ ಗಾಡಿಗಳು ನಿಮಗೆ FC ರನ್ನಿಂಗ್ ಇಲ್ಲದೆ ರಸ್ತೆಯಲ್ಲಿ ಬಂದಾಗ ಸಂಚಾರಿ ಪೊಲೀಸರಾಗಲಿ ಅಥವಾ ಸಾರಿಗೆ ಇಲಾಖೆಯವರು ತಡೆದಾಗ ನಿಮಗೆ ಅದಕ್ಕೆ ಆದಂಥ ದಂಡ ಹಾಕೋದು ಬಂದು 5,000 ರೂಪಾಯಿ ಆಗುತ್ತೆ. ಹಾಗಾಗಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಕಾನೂನನ್ನ ತಿಳ್ಕೋಬೇಕು ಅಂಥೇಳಿ ನಾನು ಸಾಕಷ್ಟು ವೀಡಿಯೋಗಳನ್ನ ಚಾಲಕರು ಮತ್ತು ಮಾಲೀಕರಿಗೆ ತಿಳಿಸ್ತಾ ಬಂದಿದ್ದೀನಿ. ಹಾಗಂತ ಈ ವಿಡಿಯೋಗಳು ನೋಡಿಕೊಂಡು ದಂಡ ಇಷ್ಟೇ, ಅಷ್ಟೇ ಅಲ್ವಾ ಬಿಡು ಕಟ್ಟಣ ಮಾಡೋಣ ಅಂಥೇಳಿ ಉದಾಸೀನ ಮಾಡಿಕೊಂಡು ದಯಮಾಡಿ ವಾಹನದ ಯಾವುದೇ ದಾಖಲೆಗಳು ಚಾಲ್ತಿಯಲ್ಲಿಲ್ಲದೆ ವಾಹನ ಚಾಲನೆ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ರಿಗೂ ಮನವಿ ಮಾಡ್ಕೊಳ್ತೀನಿ. ಮತ್ತು ಇನ್ನು ಮುಂದಕ್ಕೆ ಇನ್ನೂ ಸಾಕಷ್ಟು ಮಾಹಿತಿಗಳನ್ನ ನಾನು ನೀಡ್ತಾ ಹೋಗ್ತಾ ಇರ್ತೀನಿ. ದಯಮಾಡಿ ಎಲ್ಲರೂ ಈ ವಿಡಿಯೋಗಳನ್ನ ಸಾಕಷ್ಟು ಜನ ಚಾಲಕರಿಗೆ ಶೇರ್ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.